ಎಷ್ಟು ಕಂಪ್ನಿ ನಾವು ಅದೃಷ್ಟವಂತರಂದ್ರೆ ಕಂಪನಿ ಸ್ಟಾರ್ಟ್ ಆದಾಗ ಓನ್ಲಿ ಹೆಲ್ತ್ ಕೇರ್ ಇತ್ತು. ಕರೆಕ್ಟಾ? ಈಗ ನಮಗೆ ಅಗ್ರಿಕಲ್ಚರ್ ಕೂಡ ಬಂದಿದೆ. ಅಗ್ರಿಕಲ್ಚರ್ ಬಂದಿರೋ ಒಂದು ಬೆನಿಫಿಟ್ ಏನಂದ್ರೆ ನಮಗೆ ಸ್ವಲ್ಪ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾದ್ರೆ ನಾಲೆಡ್ಜ್ ಬೇಕಿಲ್ಲ. ಕರೆಕ್ಟಾ? ಹೆಲ್ತ್ ಕೇರ್ ಪ್ರಾಡಕ್ಟ್ನ ಸೇಲ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ನಾಲೆಡ್ಜ್ ಬೇಕು. ಎಷ್ಟು ನಮಗೆ ಹೆಚ್ಚು ಕಮ್ಮಿ 7 ಗಂಟೆಗೆ ಬಂದಿದ್ದು ನಾನು 8, 9, 10 3 ಅವರ್. ಕರೆಕ್ಟಾ? ನನಗೆ ಗೊತ್ತಿಲ್ಲ. ಅಗ್ರಿಕಲ್ಚರ್ ಬಗ್ಗೆ ಮಾತಾಡಲಿಕ್ಕೆ ನಾಲೆಡ್ಜ್ ಬೇಕು. ಯಾಕಂದ್ರೆ ಜನಗಳು ಹೆಲ್ತ್ ಕೇರ್ ಬಗ್ಗೆ ಹೇಳಿದ್ರೆ ರಿಸಲ್ಟ್ ಬಂದರೂ ಬಂದಿಲ್ಲ ಅಂತಾರೆ. ಹೌದಾ? ಅಗ್ರಿಕಲ್ಚರ್ ಏನು ಗೊತ್ತಾ, 3 to 4 days ರಿಸಲ್ಟ್ ಬರುತ್ತೆ ನಮ್ದು. 3 ರಿಂದ 4 ದಿವಸ ನೀವು ಹಾಕಿದ 3 ರಿಂದ 4 ದಿವಸದಲ್ಲಿ ಇದೇನಿದೆ ಹಾಕಿರೋದು ಹೇಗಿದೆ. ಜನ ಸುಳ್ಳು ಹೇಳ್ಬೋದು, ಪ್ರಕೃತಿ ಹೇಳಲ್ಲ. ಕರೆಕ್ಟಾ? ನಮ್ಮ ಕಂಪ್ನಿಯಲ್ಲಿ ಪ್ರಹ್ಲಾದ್ ಭಾಗ್ಯ ಮೇಡಮ್ ಅಂತ ಇದ್ದಾರೆ, ಪ್ರಹ್ಲಾದ್ ಅಂತಿದ್ದಾರೆ, ಮತ್ತೆ ಇವರು ಶ್ರೀನಿವಾಸ್ ಇದಾರಲ್ಲ, ಅವರು ಅಷ್ಟೇ ಈಗ ಅಗ್ರಿಕಲ್ಚರ್ ಹೆಚ್ಚು ಕಮ್ಮಿ ಒಂದು 60-70 ಲಕ್ಷ ಪ್ರಾಡಕ್ಟ್ನ ಸೇಲ್ ಮಾಡಿದ್ದಾರೆ. ಸರ್ ನಾನು ಕಾರ್ ಲಾಂಚ್ ಹೇಳಿದ್ರು 1 ಕೋಟಿ ರೂಪಾಯಿ ಅಗ್ರಿಕಲ್ಚರ್ನ ಸೇಲ್ ಮಾಡಿದ್ದಾರೆ ರೋಹಿತ್ ರೆಡ್ಡಿ ಅಂತ. 1 ಕೋಟಿ ರೂಪಾಯಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸೇಲ್ ಮಾಡಿರೋದು ಈಗಲೇ ಭಾಳ ಆಗಿದೆ. ಸರಿನಾ? ಯಾಕೆ ಗೊತ್ತಾ, ನಮ್ಮಲ್ಲಿ 5 ಪ್ರಾಡಕ್ಟ್ ಇದೆ. ಎಲ್ಲ ಪ್ರಾಡಕ್ಟ್ ಗ್ರೋತ್ ಪ್ರಮೋಟರ್, ಯಾವುದು ಹುಳ ಸಾಯಕ್ಕಿಲ್ಲ, ಯಾವುದು ಮೆಡಿಸನ್ ಇಲ್ಲ, ಯಾವುದು ಇದಲ್ಲ. ನಮ್ಮೆಲ್ಲ ಪೂರ್ತಿ ಬಯೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಅಗ್ರಿಕಲ್ಚರ್ ಬಯೋ ಆರ್ಗ್ಯಾನಿಕ್, ಸಾವಯವ ಪದ್ಧತಿಯಿಂದ ಮಾಡಿರ್ತಕ್ಕಂಥ ಉತ್ಪನ್ನಗಳು. ಈ ಪ್ರಾಡಕ್ಟ್ಸ್ ಏನಿದಾವೆ ಪ್ರತಿ ದಿವಸ ಏನು ರೈತರು ಯೂರಿಯಾ, DAP, 1026 ಮತ್ತು ಕೆಮಿಕಲ್ಗಳನ್ನ, ಪೆಸ್ಟಿಸೈಡ್ಗಳನ್ನ ಬಳಸ್ತಾ ಇದ್ದಾರೆ. ಆ ಎಲ್ಲ ಕೆಮಿಕಲ್ನ ಬಳಸೋದ್ರಿಂದ ಭೂಮಿನೂ ಹಾಳಾಗ್ತಿದೆ, ಜೊತೆಗೆ ಟಾಕ್ಸಿನ್ ನಮ್ಮ ಬಾಡಿ ಒಳಗಡೆ ಹೋಗ್ತಾ ಇದೆ. ಈಗ ಮೊನ್ನೆ ಒಂದು ಪೇಪರ್ ನ್ಯೂಸ್ ಅಲ್ಲಿ ಬಂದಿತ್ತು, ಜೋಳಿಕಾಯಿ ಅವರೇ ಹೊಲದಲ್ಲಿ ಬೆಳೆದಿರೋದು ಜೋಳಿಕಾಯಿ, ಅದನ್ನ ಹರಿದು ತಿಂದು ಮನೇಲಿ ತಂದು ಪಲ್ಯ ಮಾಡ್ಕೊಂಡು ಮಗಳು ಗಂಡ ಅಷ್ಟು ಕೆಮಿಕಲ್ ಸ್ಪ್ರೇನ ಇವತ್ತು ಜನ ರೈತರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರು ತಪ್ಪಲ್ಲ ಇದು. ಮೊದಲು ವರ್ಷಕ್ಕೆ 1 ಬೆಳೆ ಇತ್ತು, ಈ ವರ್ಷಕ್ಕೆ 4 ಬೆಳೆ ಆಗಿಲ್ಲ. ಮೊದಲು ಎತ್ತಿನ ಬೇಸಾಯ ಇತ್ತು, ಈಗ ಟ್ರ್ಯಾಕ್ಟರ್ ಬೇಸಾಯ. ಹೌದಾ? ಅದೇ ರೀತಿ ಮೊದಲೆಲ್ಲ ಎತ್ತಿನ ಬೇಸಾಯದಲ್ಲಿ ಎತ್ತುಗಳು ಸಗಣಿ ಆಗಿರ್ತಕ್ಕಂಥ ಗೊಬ್ಬರ ತಂದು ಹಾಕ್ತಿದ್ರು. ಈಗೇನು ಮಾಡಿದೆ, ಎಲ್ಲ ಗೌರ್ಮೆಂಟ್ ಗೊಬ್ಬರಗಳಿಗೆ ಅಡಿಕ್ಟ್ ಆಗಿದೆ ರೈತರು. ಎರೆಹುಳುಗಳು ಮೊದಲು ಮೇಲ್ಗಡೆ ತೇಲ್ತಾ ಇದ್ವು, ಹೊಲಕ್ಕೆ ಹೋದ್ರೆ ಗಿಡದಲ್ಲಿ ನೋಡಿದ್ರೆ ಅದು ನಾವು ಅದನ್ನು ಮುಟ್ಟೋದೇ ಒಂದು ಖುಷಿ, ಇಟ್ಕೊಂಡು ಎಳ್ದಾಡ್ತಿದ್ವಿ, ಅದನ್ನ ಇದು ಮಾಡ್ತಿದ್ವಿ. ಕರೆಕ್ಟಲ್ಲ? ಈಗ ಪುಸ್ತಕದಲ್ಲಿ ವಿಡಿಯೋದಲ್ಲಿ ತೋರಿಸ್ಬೇಕು ಮಕ್ಕಳಿಗೆ. ಯಾಕೆಂದ್ರೆ ನೀವು ಯೂರಿಯಾ ಇದೆಯಲ್ಲ, ಯೂರಿಯಾ, DAP ಅದನ್ನ ಕೈಯಲ್ಲಿ ಹಾಕೊಂಡು ಎರೆಹುಳುಗಳನ್ನ ಹಾಕಿ 1-2 ಅಡಿ 2 ಅಗಳು ಕೊಡಿ, ಹಾಕಿ